ಹಾಯ್ ಫ್ರೆಂಡ್ಸ್, ಡೇ 2 ವೆಯ್ಟ್ ಲಾಸ್ ಚಾಲೆಂಜ್ 21 ಡೇಸ್ಗೆ ಸ್ವಾಗತ. ಸೊ ಇವತ್ತಿನ ವೆಯ್ಟ್ ನೋಡ್ತಾ ಇರ್ಬೋದು ನೀವು, 80.5 ಇದೆ. ಫಸ್ಟ್ ಡೇ 80.90 ಇತ್ತು. ಸೊ ಚೇಂಜಸ್ ನೀವೇ ನೋಡ್ತಾ ಇರ್ಬೋದು. ನಾನು ಎದ್ದ ತಕ್ಷಣ ಫಸ್ಟು ಒಂದು ಲೋಟ ವಾಮ್ ವಾಟರ್ ಆಗಿರ್ಬೋದು, ಇಲ್ಲ ನಾರ್ಮಲ್ ವಾಟರ್ ಕುಡಿತೀನಿ. ಸೊ ನಾರ್ಮಲ್ ವಾಟರ್ ಕುಡ್ಕೊಂಡು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ 3 ಎಕ್ಸಸೈಸ್ನೇ ನಾನು ರೆಗ್ಯುಲರಾಗಿ ಫಾಲೋ ಮಾಡೋದು. ನಿಮಗೆ ಬೇರೆ ಎಕ್ಸಸೈಸ್ ಗೊತ್ತಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನನಗೂ ಬೇರೆ ಗೊತ್ತು, ಬಟ್ ಈ 3 ಎಕ್ಸಸೈಸ್ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬೆಲ್ಲಿ ಫ್ಯಾಟ್ ಮತ್ತು ಆರ್ಮ್ ದಪ್ಪ ಇದ್ರೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹಿಪ್ ಎಕ್ಸಸೈಸ್ ಕೂಡ ಆಗುತ್ತೆ ಇದು. ಸೊ ಹಾಗಾಗಿ ನಾನು ಈ 3 ಎಕ್ಸಸೈಸ್ನ ರೆಗ್ಯುಲರಾಗಿ 10 ನಿಮಿಷ ಅಂದರೆ 30 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಫಾಲೋ ಮಾಡ್ತೀನಿ. ಅಂದರೆ ನೀರು ಕುಡಿದು ಒಂದು 10 ನಿಮಿಷ ಗ್ಯಾಪ್ ಕೊಡಬೇಕು, ಕುಡಿದ ತಕ್ಷಣ ಮಾಡಬಾರ್ದು. ಆಮೇಲೆ ಎಕ್ಸಸೈಸ್ ಎಲ್ಲ ಮುಗಿಸಿ ಒಂದು 10 ನಿಮಿಷ ರೆಸ್ಟ್ ಮಾಡಿ ನಾನು 7 ಗಂಟೆ ಹಂಗೆ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡೆ. ನಾವು ನಿನ್ನೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸಬ್ಜಾ ಸೀಡ್ಸ್ ವಾಟರ್ ಡಿಟಾಕ್ಸ್ ತೊಗೋಬೋದು, ಇಲ್ಲ ವೆಯ್ಟ್ ಲಾಸ್ ಪೌಡ್ರದ್ದು ರೆಸಿಪಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅದು ಮಾಡಿ ಇಟ್ಕೊಂಡ್ರೆ ನೀವು 2 ಟೈಮ್ ಅದೇ ವೆಯ್ಟ್ ಲಾಸ್ ಪೌಡ್ರನ್ನ ತೊಗೊಳ್ಬೋದು. ಬಟ್ ಸ್ವಲ್ಪ ಹೀಟ್ ಆಗೋ ಸಾಧ್ಯತೆ ಇರುತ್ತೆ ಬಾಡಿ. ಹಾಗಾಗಿ ಎವ್ರಿ ಡೇ ನೀವು ದೇಹನ ತಂಪಿಟ್ಕೊಳ್ಳೋ ಹಾಗೆ ಎಳ್ನೀರೋ ಮಜ್ಜಿಗೆನೋ ಇನ್ನೇನಾದರೂ ನೀವು ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ. ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಸಂಡೇ ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ ಎಗೇನ್ ಚಪಾತಿನೇ ಮಾಡಿದ್ದೆ. ಸೊ 2 ಚಪಾತಿ, ಮೀಡಿಯಮ್ ಸೈಜ್ 2 ಚಪಾತಿ, ಸ್ವಲ್ಪ ಪಲ್ಯ, ಮೊಸರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ, ಖಾರದ ಪುಡಿ ಹಾಕ್ಕೊಂಡು ಸೌತೆಕಾಯಿ ಇಟ್ಕೊಂಡು ನನ್ನ ಬ್ರೇಕ್ಫಾಸ್ಟನ್ನು ತೊಗೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಏನು ತಿನ್ನಬೇಕು ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಮನೇಲಿ ಏನಿರುತ್ತೋ ಅದೇ ತಿನ್ನಿ. ಸೊ ಕ್ವಾಂಟಿಟಿ ಪೋರ್ಷನ್ಸ್ನ ಕಮ್ಮಿ ಮಾಡ್ಕೊಂಡು ತಿನ್ನಿ. ಸೊ ನಾವು ಚೆನ್ನಾಗಿದೆ ಅಂಥೇಳಿ ಜಾಸ್ತಿ ಪೋರ್ಷನಲ್ಲಿ ಫುಡ್ನ ತೊಗೊಳ್ಳೋ ಹಾಗಿಲ್ಲ. ನಿಮ್ಮ ಪ್ಲೇಟ್ ಈ ರೀತಿ ಇರಬೇಕು, ತರಕಾರಿ ತುಂಬಿರಬೇಕು, ಪಲ್ಯ ತುಂಬಿರಬೇಕು, ಫುಡ್ ಮಾತ್ರ ಕಮ್ಮಿ ಇರಬೇಕು. ಡೈಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ, ಮೊಸರು, ಮಜ್ಜಿಗೆ ಇವೆಲ್ಲ ನಿಮ್ಮ ಬಾಡಿಗೆ ಬೇಕೇ ಬೇಕು. ಮಸ್ಟ್ ಆ್ಯಂಡ್ ಶುಡ್ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ತಿನ್ನಿ, ಮೊಸರು ತಿನ್ನಿ, ಮಜ್ಜಿಗೆ ಕುಡೀರಿ. ಸೊ ಅದಾದ ನಂತರ ಬ್ರೇಕ್ಫಾಸ್ಟ್ ಆಗಿ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ಗ್ರೀನ್ ಟೀ ಮಾಡ್ಕೊಂಡಿದ್ದೆ. ಸೊ ಗ್ರೀನ್ ಟೀ ಅಂತೂ ಮೈ ಫೇವ್ರೇಟ್ ಆಗಿಬಿಟ್ಟಿದೆ. ತುಂಬ ನನಗೆ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ನ ಕೊಡ್ತಾ ಇದೆ. ಸೊ ಯಾರಿಗಾದರೂ ಗ್ರೀನ್ ಟೀ ಲಿಂಕ್ ಬೇಕಂದರೆ, ನಾನು ತರಿಸಿರೋ ಗ್ರೀನ್ ಟೀ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಒಂದು ವೇಳೆ ಸಿಗಲಿಲ್ಲ ಡಿಸ್ಕ್ರಿಪ್ಷನಲ್ಲಿ ಅಂದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ, ಗ್ರೀನ್ ಟೀ ಲಿಂಕ್ ಅಂತ ಹಾಕಿ ಕಳಿಸ್ತೀನಿ. ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ನಾನು ತರಿಸಿರೋದು. ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ನೋಡಿ, ಅಲ್ಲಿ ನಾನು ರೈಸ್ ಕ್ವಾಂಟಿಟಿ ಯಾವ ಥರ ತೊಗೊಂಡಿದ್ದೀನಿ. ನಿಮ್ಮ ಮನೆ ಊಟಗಳನ್ನೇ ತೊಗೊಳ್ಳಿ, ನೀವು ಸ್ಪೆಷಲ್ಲಾಗಿ ಏನು ತೊಗೊಳ್ಬೇಕಂತಿಲ್ಲ. ಅದ್ರ ಜೊತೆಗೆ ರೈಸ್ ಜೊತೆಗೆ ಪಲ್ಯ ಇರಲೇಬೇಕು. ಪಲ್ಯ, ತರಕಾರಿ ಸಾರುಗಳು ಅಥವಾ ಕಾಳಿನ ಸಾರು ಈ ಥರದ್ದು ನೀವು ತೊಗೊಳ್ಬೇಕು. ಹೆಚ್ಚಿನ ಪ್ರೋಟೀನ್ ಇರೋಂಥ ಸಾಂಬಾರನ್ನ ತೊಗೊಳ್ಬೇಕು. ಅದ್ರ ಜೊತೆಗೆ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ದಿನಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ತಿನ್ಬೋದು. ಜೊತೆಗೆ ಪಲ್ಯ ಜಾಸ್ತಿ ಇರಬೇಕು, ರೈಸ್ ಕ್ವಾಂಟಿಟಿ ಕಮ್ಮಿ ಇರಬೇಕು. ಊಟ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ ನಾನು ಇವತ್ತು ಮನೇಲಿ ಇದ್ದಿದ್ದಕ್ಕೆ 2 ಗಂಟೆಗೆ ಊಟ ಮಾಡಿಕೊಂಡೆ. ನಿಮಗೆ ಯಾವ ಕಂಫರ್ಟೇಬಲ್ ಟೈಮು ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ನೀವು ಫಾಲೋ ಮಾಡ್ಬೋದು. ನಾನು ಮಾಡಿದ ಹಾಗೆ ಮಾಡಬೇಕಂತೇನಿಲ್ಲ. ಕೆಲವರು ಹೌಸ್ ವೈಫ್ ಇರ್ತೀರ, ಕೆಲವರು ವರ್ಕಿಂಗ್ ವುಮೆನ್ ಇರ್ತೀರ. ಸೊ ನಿಮ್ಮ ಕಂಫರ್ಟೇಬಲ್ ಟೈಮ್ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು. ಊಟ ಎಲ್ಲ ಮುಗಿಸಿ 1 ಲೋಟ ಮಜ್ಜಿಗೆ ಕುಡಿದೆ, ಯಾಕಂದರೆ ನಾನು 2 ಟೈಮು ಇವತ್ತು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತಾ ಇದ್ದೀನಿ, ಹಾಗಾಗಿ ಹೀಟ್ ಆಗುತ್ತೆ ಅಂತ. ಸ್ನ್ಯಾಕ್ಸಿಗೆ ಮ್ಯಾಂಗೋ ತೊಗೊಂಡಿದ್ದೆ. ಮ್ಯಾಂಗೋ ಆ್ಯಕ್ಚುಲಿ ವೆಯ್ಟ್ ಗೇನ್ ಆಗೋವಂಥ ಫ್ರೂಟು, ಜಾಸ್ತಿ ತಗೊಳ್ಬಾರ್ದು. ಸೊ ವೆಯ್ಟ್ ಗೇನ್ ಆಗೋವಂಥ ಫ್ರೂಟ್ನ ಒಂದೊಂದು ಸ್ಲೈಸ್ ತಿನ್ನೋದ್ರಿಂದ ಏನೂ ಸಮಸ್ಯೆ ಆಗೋಲ್ಲ. ಸೊ ಇಲ್ಲಾಂದರೆ ನೀವು ಇದ್ರ ಜಾಗದಲ್ಲಿ ವಾಟರ್ ಮೆಲನ್, ಆ್ಯಪಲ್ ಈ ಥರ ರೀಪ್ಲೇಸ್ ಮಾಡ್ಕೋಬೋದು. ಆರೆಂಜ್ ಎಲ್ಲ ನೀವು ರೀಪ್ಲೇಸ್ ಮಾಡಿಕೊಂಡ್ರೆ ನಿಮ್ಗೆ ವೆಯ್ಟ್ ಗೇನ್ ಆಗೋಲ್ಲ. ಮ್ಯಾಂಗೋ ಇಷ್ಟ ಅನ್ನೋರು ತಿನ್ನಿ, ಆದರೆ 1 or 2 ಪೀಸ್ ಓಕೆ, ಜಾಸ್ತಿ ಮ್ಯಾಂಗೋನ ತಿನ್ನಬಾರ್ದು. ಸ್ನ್ಯಾಕ್ಸಿಗೆ ನಾನು 2 ಸ್ಲೈಸು ಮ್ಯಾಂಗೋನ ತಿನ್ಕೊಂಡೆ. ಒಂದು 5 ಗಂಟೆ ಹಿಂಗೆ ಸ್ನ್ಯಾಕ್ಸ್ ಮುಗಿಸ್ಕೊಂಡೆ. ಅದಾದಮೇಲೆ ಅಗೇನ್ ರಾತ್ರಿ ಊಟಕ್ಕೆ ಮತ್ತೆ ನಾನು ರೈಸ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ರೈಸ್ ಜಾಸ್ತಿ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ, ಹಾಗಾಗಿ ವೇಸ್ಟ್ ಆಗುತ್ತೆ ಅಂಥೇಳಿ. ಇದ್ರ ಜಾಗದಲ್ಲಿ ನೀವು ಬೇಗ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು ಅನ್ನೋರು ಚಪಾತಿ ಇಲ್ಲ ರಾಗಿ ದೋಸೆ, ರಾಗಿ ಮುದ್ದೆ, ಆದಷ್ಟು ಲಿಕ್ವಿಡ್ ತಗೊಳ್ಳೋದು ಬೆಟರ್ ನೈಟ್ ಊಟಕ್ಕೆ. ಸೊ ನಾನು ಇನ್ಮೇಲೆ ಲಿಕ್ವಿಡೇ ತಗೊಳ್ತೀನಿ ನೈಟ್ ಊಟಕ್ಕೆ. ಇದು ಸ್ವಲ್ಪ ಮಧ್ಯಾಹ್ನ ಉಳಿದಿತ್ತು, ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗದೆ ನಾನು ರಾತ್ರಿಗೆ ಅದೇ ತಿನ್ಕೊಂಡೆ. ಸಮ್ ಟೈಮ್ ಆ ಥರ ಫುಡ್ ಉಳಿದಾಗ ನೀವು ಅದನ್ನೇ ತಗೊಳ್ಳಿ, ಆದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಅದಾದಮೇಲೆ ಮತ್ತೆ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ, ಯಾಕಂದರೆ ವೆಯ್ಟ್ ಲಾಸ್ ಡ್ರಿಂಕ್ ಏನಿದೆ ಅದು ಸ್ವಲ್ಪ ಬೇಗ ಹೀಟ್ ಆಗುತ್ತೆ, ನನಗೆ ಬೇಗ ಬಾಡಿ ಹೀಟ್ ಆಗುತ್ತೆ.
ಸೊ ನನ್ನ ಬಾಡಿನ ಹೀಟ್ ಆಗೋಕ್ಕೆ ನಾನು ಬಿಡಲ್ಲ. ಹಾಗಾಗಿ ಮಜ್ಜಿಗೆ, ಬಾದಾಮ್ ಅಂಟು, ಇದೆಲ್ಲ ಎಳ್ನೀರು ನಾನು ಆಗಾಗ ತಗೊಳ್ತಾ ಇರ್ತೀನಿ. ಸೊ ಬಾಡಿ ಹೀಟು ಆಗೋದನ್ನು ಕಂಟ್ರೋಲ್ ಮಾಡಬೇಕು. ಜೊತೆಗೆ ನಮ್ಮ ಬಾಡಿ ಕೂಲಾಗಿದ್ದಾಗ ನಮಗೆ ನಾವೇನು ತಿಂದರೂ ಕುಡಿದ್ರೂ ಅದು ಅಷ್ಟು ಎಫೆಕ್ಟಿವ್ ಆಗೋಲ್ಲ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಫಾಸ್ಟಾಗಿ 45 ನಿಮಿಷ ನಾನು ವಾಕ್ ಮಾಡ್ಕೋತೀನಿ. ನೀವು ಮನೆ ಹತ್ರ ಆದರೂ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆ ಪಾರ್ಕ್ಗಳಿಗೆ ಹೋಗಾದರೂ ಮಾಡ್ಕೊಳ್ಳಿ, ಇಲ್ಲ ಎಲ್ಲಾದರೂ ವಿಶಾಲವಾದ ಜಾಗಕ್ಕೆ ಹೋಗಿ ನೀವು ವಾಕ್ನ ಮಾಡ್ಕೊಳ್ಬೋದು. ಸೊ ನನಗೆ ಯಾಕೋ ಹೊರಗೆ ಹೋಗೋಕ್ಕಾಗ್ತಿಲ್ಲ, ಸ್ವಲ್ಪ ಕೆಲಸಗಳು ಅದೆಲ್ಲ ಎಡಿಟಿಂಗು ಅಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಹಾಗಂತ ನಾನು ವಾಕ್ ನಿಲ್ಲಿಸ್ತಾ ಇಲ್ಲ. ಸೊ ನೀವು ರಿಸಲ್ಟ್ ನೋಡ್ತಾ ಇದ್ದೀರಾ, ಡೇ ಬೈ ಡೇ ಗ್ರಾಮ್ ಬೈ ರೆಡ್ಯೂಸ್ ಮಾಡ್ಕೋಬೇಕು. ಸೊ 45 ನಿಮಿಷ ಈ ಥರ ನಾನು ವಾಕ್ ಮಾಡ್ಕೋತೀನಿ. ಬೆಳಗ್ಗೆ 30 ನಿಮಿಷ ಮಿಸ್ ಮಾಡದೆ ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಗ್ರಾಮ್ ಬೈ ಗ್ರಾಮ್ ನನ್ನ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದೆ. ಫುಡ್ ಪೋರ್ಷನ್ ಕಂಟ್ರೋಲ್ ವೆರಿ ಇಂಪಾರ್ಟೆಂಟು. ಅದೇ ತಿನ್ನಬೇಕು ಇದೇ ತಿನ್ನಬೇಕಂತೇನಿಲ್ಲ. ನೀವು ನಿಮ್ಮ ಮನೇಲಿ ಏನಿರುತ್ತೋ ಅದನ್ನೇ ತಿನ್ನಿ, ಆದರೆ ಸ್ವಲ್ಪ ತಿನ್ನಿ. ಹೆಚ್ಚಾಗಿ ನೀವು ತರಕಾರಿ, ಪಲ್ಯಗಳು, ನಾರಿನಂಶ ಇರೋಂಥ ಪಲ್ಯಗಳು, ಗೋರಿಕಾಯಿ ಆಗಿರ್ಬೋದು, ಅವರೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ಈ ಥರದ್ದು, ಕ್ಯಾರೆಟು, ಸೌತೆಕಾಯಿ, ಈ ಥರದ್ದು ಹೆಚ್ಚಾಗಿ ತಿನ್ನಿ. ಸೊ ಲೋ ಕ್ಯಾಲರಿ ಇರುವಂಥ ಫ್ರೂಟ್ಸ್ಗಳನ್ನು ಹೆಚ್ಚಾಗಿ ತಿನ್ನಿ. ಅದಾದಮೇಲೆ ಎಂಡ್ ಆಫ್ ದ ಡೇ ನಾನು ಮತ್ತೆ ವೆಯ್ಟ್ ಲಾಸ್ ಡ್ರಿಂಕ್ನೇ ಕುಡಿತಾ ಇದ್ದೀನಿ. ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರು ಸಖತ್ತಾಗಿದೆ, ಸಖತ್ ಎಫೆಕ್ಟಿವ್ ಆಗಿರುತ್ತೆ. ನಿಮ್ಮ ಮೋಷನ್ಸ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಕ್ಲಿಯರ್ ಆಗುತ್ತೆ. ಖಂಡಿತ ಪೌಡ್ರ್ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಮ್ಯಾಜಿಕ್ ಪೌಡರ್ ಅಂಥೇಳಿ ವೀಡಿಯೋ ಇದೆ. ಸೊ ಖಂಡಿತ ಆ ಪೌಡ್ರನ್ನ ನೀವು ಮಾಡಿಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಥ್ಯಾಂಕ್ ಯು. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.